ಬೆಂಗಳೂರಿನ ಕೆಆರ್ಪುರದಲ್ಲಿ ಅಪ್ಪ ಅಮ್ಮ ಸಹೋದರಿ ಕೊಲೆ ಕೇಸ್ ವಿಚಾರಣೆ ಸಂಬಂಧಪಟ್ಟ ಹಾಗೆ ಮೂವರನ್ನ ಕೊಂದಿದ್ದು ನಾನೇ ಅಂತ ಕೇನತ್ ತಪ್ಪೊಪ್ಪಿಕೊಂಡಿದ್ದಾನೆ. ಶ್ವೇತಾ ಯಾರನ್ನೂ ಕೊಲ್ಲಿಲ್ಲ, ನಾನೇ ಮೂವರನ್ನ ಹತ್ಯೆ ಮಾಡಿದ್ದು ಅಂತ ಆರೋಪಿ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಎನ್ನುವಂತ ಮಾಹಿತಿ ಇದೆ. ಒಂದು ಕಡೆಯಲ್ಲಿ ಬೆಂಗಳೂರಿನ ಕೆಆರ್ಪುರದಲ್ಲಿ ಅಪ್ಪ ಅಮ್ಮ ಮತ್ತು ಸಹೋದರಿಯನ್ನ ಕೊಲೆ ಮಾಡಿದಂತ ಕೇಸ್ನ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಮೂವರನ್ನ ಕೊಂದಿದ್ದು ನಾನೇ ಅಂತ ಕೇನತ್ ಹೇಳ್ತಾ ಇರೋದು. ಬ್ರೈನ್ ಮ್ಯಾಪಿಂಗ್ ಮಾಡುವ ಮುಂಚೆ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ. ಕೋರ್ಟ್ ಅನುಮತಿ ಮೇರೆಗೆ ಬ್ರೈನ್ ಮ್ಯಾಪಿಂಗ್ಗೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ತಂದೆ ಸೋಮಶೇಖರ್, ತಾಯಿ ಲಕ್ಷ್ಮಿ, ಸಹೋದರಿ ಸುಪ್ರಿಯಾ ಹತ್ಯೆ ನಡೆದಿತ್ತು. ತಾಯಿಯನ್ನ ನಾನೇ ಕೊಂದಿದ್ದು ಅಂತ ಮೊದಲಿಗೆ ಆರೋಪಿ ಶ್ವೇತಾ ಹೇಳಿದ್ಲು. ಇತ್ತ ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿ ಆರೋಪಿ ಕೇನತ್ ಕೂಡ ಹೇಳ್ತಾ ಇದ್ದಾನೆ. ಇಬ್ಬರ ಹೇಳಿಕೆ ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಈ ನಡುವೆ ಬ್ರೈನ್ ಮ್ಯಾಪಿಂಗ್ಗೆ ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಶ್ವೇತಾ ಕೊಲೆ ಮಾಡಿಲ್ಲ, ನಾನೇ ಕೊಲೆ ಮಾಡಿದ್ದೀನಿ ಅಂತೇಳಿ ಕೇನತ್ ಹೇಳ್ತಾ ಇರೋದು. ಇತ್ತ ಶ್ವೇತಾನ ಪ್ರಶ್ನೆ ಮಾಡಿದ್ರೆ ಶ್ವೇತಾ ನಾನು ಕೊಲೆ ಮಾಡಿದ್ದು. ಗೊಂದಲಕಾರಿ ಹೇಳಿಕೆಯನ್ನ ಪೊಲೀಸರ ಮುಂದೆ ಈ ಆರೋಪಿಗಳು ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಕೆಆರ್ಪುರದಲ್ಲಿ ನಡೆದಿದ್ದ ಹತ್ಯೆ ಪ್ರಕರಣ, ತನ್ನ ತಂದೆ, ತಾಯಿ ಮತ್ತು ಸಹೋದರಿಯನ್ನ ಶ್ವೇತಾ ಎನ್ನುವ ಯುವತಿ ತನ್ನ ಗೆಳೆಯನ ಜೊತೆಯಲ್ಲಿ ಸೇರಿಕೊಂಡು ಹತ್ಯೆಯನ್ನ ಮಾಡಿದ್ಲು. ಸದ್ಯ ಈ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲಿ ಬೇರೆ ಬೇರೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಪೊಲೀಸರ ತನಿಖೆಯ ದಾರಿ ತಪ್ಪಿಸುವ ಕೆಲಸ ಇಲ್ಲ ಆಗ್ತಾ ಇದೆ ಎನ್ನುವ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಹಾಗೆಯೇ ಹತ್ಯೆ ಬಳಿಕ ಅವರು ಮಾಡಿದಂಥ ಪ್ಲಾನ್ಗಳು ಕೂಡ ಬಯಲಾಗಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಇತ್ತ ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲಿ ಬೇರೆ ಬೇರೆ ಹೇಳಿಕೆಗಳು ವ್ಯಕ್ತವಾಗ್ತಾ ಇದೆ. ಶ್ವೇತಾ ಮತ್ತು ಕೇನತ್ ಹೇಳಿಕೆ ಪ್ರಕರಣದ ತನಿಖೆಯ ದಾರಿ ತಪ್ಪಿಸುವಂತ ಪ್ರಯತ್ನವಾ ಹೇಗೆ ಇದು? ಸಂಪತ್, ಕೇರ್ಪುರಂ ಬಳಿಯ ಸಿಗಹಳ್ಳಿಯ ಒಂದು ಅಪಾರ್ಟ್ಮೆಂಟ್ನಲ್ಲಿ ಆಗಿದ್ದಂತಹ ತ್ರಿವಳಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸಿರುವಂತಹ ಪೊಲೀಸರು ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ರು. ಆರಂಭದಲ್ಲಿ ಶ್ವೇತಾ ಅರೆಸ್ಟ್ ಆದಂತಹ ವೇಳೆಯಲ್ಲಿ ಕೂಡ ಆತ ತಾನೇ ಕೊಲೆ ಮಾಡಿದ್ದು, ಇದರಲ್ಲಿ ಕೆನತ್ನ ಪಾತ್ರ ಇಲ್ಲ ಅನ್ನುವಂತಹ ಮಾಹಿತಿಗಳನ್ನು ಪೊಲೀಸರ ಮುಂದೆ ಹೇಳಿದ್ರು. ಅದಾದ ಬಳಿಕ ಕೆನತ್ನನ್ನ ಕೇರ್ಪುರಂ ಪೊಲೀಸರು ಠಾಣೆಗೆ ಕರೆತಂದು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಆತ ನಾನು ಕೊಲೆ ಮಾಡಿದ್ದು ಅಂತ ಕೂಡ ಹೇಳ್ತಿದ್ದ. ಹಾಗಾಗಿ ಏನು ಪೊಲೀಸರು ಕೂಡ ನ್ಯಾಯಾಲಯದ ಮೊರೆ ಹೋಗಿದ್ರು. ಇವರಿಗೆ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಅನ್ನ ಮಾಡಿಸಬೇಕು. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಆರೋಪಿಗಳು ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಈ ಮೃತಪಡುವಂತಹ ಸಂದರ್ಭದಲ್ಲಿ ಕೂಡ ಈ ಅವರ ತಂದೆ ಏನಿರ್ತಾನೆ ಸೋಮ್ ಸುಂದರ್, ಅವರು ಕೂಡ ಒಂದು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಇಬ್ರು ಕೂಡ ತನ್ನ ಮೇಲೆ ದಾಳಿಯನ್ನ ಮಾಡಿದ್ರು, ಮಗಳು ಮತ್ತು ಹೆಂಡತಿಯನ್ನ ಹತ್ಯೆ ಮಾಡಿದ್ರು ಅಂತ ಕೂಡ ಹೇಳಿರ್ತಾರೆ. ಅದು ಆಸ್ಪತ್ರೆ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ರು. ಆದರೆ ಆರೋಪಿಗಳು ಮಾತ್ರ ಬೇರೆ ರೀತಿಯದ್ದೇ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಇದರಿಂದ ಸಾಕಷ್ಟು ಗೊಂದಲಗಳಾಗಿ ಪೊಲೀಸರ ತನಿಖೆಗೂ ಕೂಡ ಅಡ್ಡಿಯಾಗಿತ್ತು. ಆ ಒಂದು ವಸ್ತುಗಳನ್ನು ಕೂಡ ಕೃತ್ಯಕ್ಕೆ ಬಳಸೋದನ್ನ ವಶಪಡಿಸಿಕೊಂಡು ಅದಕ್ಕೆ ಸ್ಪಾಟ್ ಮಾರ್ಚರ್ ಕೂಡ ಮಾಡಬೇಕಾಗಿತ್ತು. ಆದರೆ ಇವ್ರು ಕೊಟ್ಟಂತ ಹೇಳಿಕೆಗಳ ಆಧಾರದ ಮೇಲೆ ಗೊಂದಲ ಇದ್ದ ಕಾರಣ ನ್ಯಾಯಾಲಯದ ಮೊರೆ ಹೋದಂತಹ ವೇಳೆಯಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು, ಆರೋಪಿಗಳಿಗೆ ನ್ಯಾಯಾಲಯದ ಅನುಮತಿಯನ್ನು ಕೂಡ ಕೋರಿದ್ರು. ಆಗ ನ್ಯಾಯಾಲಯವು ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಆದರೆ ಈಗ ವಿಚಾರಣೆ ಇನ್ನು 2 ದಿನಗಳಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು. ಅದಕ್ಕೂ ಮುಂಚೆ ಈ ಕೆನತ್ ಏನಿದ್ದಾನೆ ಆತ ಈ ಕೊಲೆಯನ್ನು ಮಾಡಿದ್ದು ನಾನೇ, ಇದರಲ್ಲಿ ಶ್ವೇತಾಳ ಪಾತ್ರ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾನೆ. ಸದ್ಯ ಈಗ ಈ 3 ಕೊಲೆಗಳನ್ನು ಮಾಡಿದ್ದು ನಾನೇ, ಇದರಲ್ಲಿ ಈ ಶ್ವೇತಾ ಏನಿದ್ದಾಳೆ ಈಕೆ ಪಾತ್ರ ಏನು ಇಲ್ಲ ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಆದರೆ ಇದೆಷ್ಟು ಮಟ್ಟಿಗೆ ಸತ್ಯ ಅನ್ನೋಂಥದ್ದು ಕೂಡ ನೋಡಬೇಕಾಗಿರುವಂಥದ್ದು. ಸದ್ಯ ಪೊಲೀಸರು ಈಗ ಆರೋಪಿಯನ್ನ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೂ ಮುಂಚೆ ಈತ ತಪ್ಪೊಪ್ಪಿಕೊಂಡಿರೋದ್ರಿಂದಾಗಿ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರಾ ಅಥವಾ ಈ ಒಂದು ಹೇಳಿಕೆಗಳನ್ನು ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ಸಾಕ್ಷಿಗಳನ್ನಾಗಿ ಪರಿಗಣಿಸ್ತಾರಾ ಅಂತ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.